ನಮ್ಮದು ವಕ್ಫ್ ವಿರುದ್ಧದ ಹೋರಾಟದ ಸಭೆ ಅಂತ ಹೇಳಿ ಲಿಂಬಾವಳಿ ಹೇಳಿದ್ದಾರೆ. ವಕ್ಫ್ ಹೋರಾಟ ಮಾಡುವ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ವಕ್ಫ್ ನೋಟಿಸ್ ಏನು ಕೊಟ್ಟಿತ್ತು, ಅದರ ವಿರುದ್ಧದ ಹೋರಾಟದ ಚರ್ಚೆ ಇದು ಅಂತ ಹೇಳಿದ್ದಾರೆ. ಜೆಪಿಸಿ ಸಭೆ ನಮಗೆ ಮಾಹಿತಿ ಕೇಳಿತ್ತು, ಆ ಮಾಹಿತಿಗಳನ್ನು ಕೊಡುವ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸ ಆಗಬೇಕಾಗಿದೆ. ಅವರು ಬೇಕಾದ್ರೆ ಬೇರೆ ಹೋರಾಟ ಮಾಡಲಿ. ಪರೋಕ್ಷವಾಗಿ ಅಸಮಾಧಾನದ ಮಾತುಗಳನ್ನು ಅರವಿಂದ್ ಲಿಂಬಾವಳಿ ಹೊರಹಾಕಿದ್ದಾರೆ. ಸಭೆಯ ಬಳಿಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಿಮಗೆ ಹೇಳ್ತೀನಿ, ನಾವು ಮಾಡ್ತಾ ಇರೋದು ಭಿನ್ನಮತ ಅಲ್ಲ. ಪ್ರತ್ಯೇಕ ಅಂದ್ರೆ ಅರ್ಥನೇ ಅದು. ನಾವು ಹೇಳ್ತಾ ಇರೋದು ಅಲ್ಲ, ಅವ್ರಿಗೆ ಹೇಳ್ಬೇಕಾಗಲ್ಲ. ಅಲ್ಲ, ನಾವು ಹೇಳ್ತಾ ಇರೋ ಉದ್ದೇಶನೇ ಅದು. ನಮ್ಮ ಉದ್ದೇಶ ವಕ್ಫ್ ಬಗ್ಗೆ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರ ಸಮಸ್ಯೆ ಇದು. ಹೀಗಾಗಿ ನಮ್ಮ ಬಿಜೆಪಿ ಮುಖಂಡರು ನಾವೆಲ್ಲ ಅದನ್ನ ಕೈ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೋ ಆಗಲಿ, ನಮಗೇನು ಅಭ್ಯಂತರ ಇಲ್ಲ. ಮತ್ತು ಅವರೇ ಇಂಡಿಪೆಂಡೆಂಟ್ ಮಾಡ್ತಾರ, ಮಾಡಲಿ, ಅದನ್ನು ಹೇಳಿದ್ದೀವಿ ನಾವು. ಅವ್ರು ಏನಾದ್ರು ಹೇಳ್ಕೊಳ್ಳಿ, ನಾವು ಮಾಡ್ತಾ ಇರೋದು ವಕ್ಫಿನ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಾಲ್ಮೀಕಿ ಹೋರಾಟಕ್ಕೆ ನಮಗೆ ಅನುಮತಿ ಸಿಗಲಿಲ್ಲ ಕೇಳಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಸನ್ಮಾನ್ಯ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ನಾನು, ಕುಮಾರ್ ಬಂಗಾರಪ್ಪ ಅವರು ಕೋರ್ಟಿಗೆ ಹೋಗಿದ್ದೀವಿ ಆ ವಿಷಯವಾಗಿ. ನಮ್ಮ ಹೋರಾಟ ನಮ್ಗೆ ಜನಪರವಾಗಿರ್ತಕ್ಕಂಥ ಹೋರಾಟಗಳು ನಮ್ಮ ಲೆವೆಲಲ್ಲಿ ಎಲ್ಲಿ ಎಷ್ಟು ಸಾಧ್ಯನೋ ಜನಪರವಾದಂತಹ ಕೈಗಳ ಹೋರಾಟಗಳನ್ನು ಮಾಡೋದಕ್ಕೆ, ಜನಪರ ಚಟುವಟಿಕೆ ಮಾಡೋದಕ್ಕೆ ನಮ್ಗೆ ಏನು ಸಾಧ್ಯನೋ ಅದನ್ನು ಮಾಡ್ತಾ ಇದ್ದೀವಿ. ನೀವು ಮತ್ತೆ ನಿಮಗೆ ಹೇಳ್ತೀನಿ, ನಾವು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಯತ್ನಾಳ್ ಹಾಗೂ ಯತ್ನಾಳ್ ಟೀಮ್ ಹೋರಾಟವನ್ನು ಕೈ ಬಿಟ್ಟಿದೆ, ಪರಸ್ಪರ ಹೊಂದಾಣಿಕೆ ಆಗಿದೆ, ಹೈಕಮಾಂಡ್ ಅವರನ್ನ ಸರಿ ಮಾಡಿದೆ ಅಂತ ಇಲ್ಲಿವರೆಗೂ ಅಂದುಕೊಂಡಿದ್ವಿ. ಆದರೆ ಇದೀಗ ಮತ್ತೊಮ್ಮೆ ಬಂಡಾಯದ ಬಾವುಟವನ್ನು ಹಾರಿಸೋದ್ರ ಜೊತೆಗೆ ಬಹಳ ತೀವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತೆ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಬಿಜೆಪಿ ಒಡೆದ ಮನೆ, ಬಿಜೆಪಿ ಮನೆಯೊಂದು ಮೂರು ಬಾಗಿಲು, ಬಿಜೆಪಿ ಬಂಡಾಯದ ಮನೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಬೇಕಾಗಿಲ್ಲ. ಹೇಗೆ ಕಟ್ಟಾಕತ್ತೆ, ಹೇಗೆ ಸ್ವೀಕರಿಸುತ್ತೆ ಹೈಕಮಾಂಡ್ ಅಂತ ಹೇಳಿ? ದಶರಥ್, ಇವತ್ತು ಸದಾಶಿವನಗರದಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ರೆಬೆಲ್ಸ್ ನಾಯಕರು ಅಂತೇಳಿ ಏನು ಗುರುತಿಸ್ಕೊಂಡಿದ್ರು, ಬಸವನಗೌಡ ಪಾಟೀಲ್, ಯತ್ನಾಳ್ ಇರ್ಬೋದು, ಜೊತೆಗೆ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಅವರು, ಬಿ.ಪಿ. ಹರೀಶ್, ಹಾಗೆ ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಹಾಗೆ ಯಡಿಯೂರಪ್ಪನವರ ಪರಮಾಪ್ತರಾಗಿದ್ದಂಥ ಸಂತೋಷ್, ಆಪರೇಷನ್ ಕಮಲದ ರೂವಾರಿಯಾಗಿದ್ದಂಥವ್ರ ಹಿಂದೆ ಅವರು ಎಲ್ಲರೂ ಕೂಡ ಇವತ್ತು ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಚರ್ಚೆ ಆದ ನಂತರ ಅವರು ಅರವಿಂದ್ ಲಿಂಬಾವಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ನಾವು ಭಿನ್ನಮತೀಯ ಸಭೆಯನ್ನು ನಡೆಸಿಲ್ಲ, ನಾವು ವಕ್ಫ್ ವಿಚಾರದಲ್ಲಿ ನಾವು ಹೋರಾಟವನ್ನ ಮಾಡಿದ್ವಿ, ಈಗ ಎರಡನೇ ಹಂತದ ಹೋರಾಟವನ್ನ ಮಾಡಬೇಕಾಗಿದೆ, ಹಾಗಾಗಿ ಅದರ ಬಗ್ಗೆ ನಾವು ಇವತ್ತು ಈ ಒಂದು ಸಭೆಯನ್ನು ನಡೆಸಿದ್ದೇವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತ ಇಲ್ಲ, ಬಣ ರಾಜಕೀಯ ಕೂಡ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಾವು ಜನವರಿಯಲ್ಲಿ ರಾಜ್ಯ ಪ್ರವಾಸವನ್ನು ಮಾಡ್ತೇವೆ, ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ. ಜೊತೆಗೆ ಬೆಳಗಾವಿ ಮತ್ತೆ ದಾವಣಗೆರೆಯಲ್ಲಿ ಸಮಾವೇಶಗಳನ್ನು ನಡೆಸುವಂತ ಒಂದು ಆಲೋಚನೆ ಕೂಡ ನಮ್ಮ ಮುಂದಿದೆ. ಆದರೆ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ನಮ್ಮ ಹೋರಾಟ ವಕ್ಫ್ ವಿರುದ್ಧವಾಗಿ ಬಿಟ್ರೆ ಬಿಜೆಪಿಯ ವಿರುದ್ಧವಾಗಿ ಅಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ನೀವು ಗಮನಿಸಬೇಕು, ಹೌದು, ನೀವು ವಕ್ಫ್ ವಿಚಾರದಲ್ಲಿ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇರುವಂತವರು ಎರಡನೇ ಹಂತದ ಹೋರಾಟವನ್ನ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನ ನಡೆಸುವಂತಹ ಉದ್ದೇಶ ಏನಿತ್ತು? ಯಾಕಂದ್ರೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಇದ್ದಾರೆ, ಜೊತೆಗೆ ಹಿರಿಯ ನಾಯಕರು ಕೂಡ ಇದ್ದಾರೆ, ಕೋರ್ ಕಮಿಟಿ ಇದೆ, ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಇದೆ, ಹಿರಿಯ ನಾಯಕರು ಕೂಡ ಇದ್ದಾರೆ. ಸೊ ಈ ಒಂದು ಸಭೆಯನ್ನು ನಡೆಸಬೇಕಾಗಿದ್ರೆ ನೀವು ಪಕ್ಷದ ವೇದಿಕೆಯಲ್ಲಿ, ಪಕ್ಷದ ಕಚೇರಿಯಲ್ಲಿ ಸಭೆಯನ್ನು ನಡೆಸಿದ್ರೆ ಯಾವುದೇ ರೀತಿಯಾದಂತಹ ಅಪವಾದಗಳು ಬರ್ತಾ ಇರಲಿಲ್ಲ. ಯಾಕಂದ್ರೆ ನೀವು ಅಲ್ಲಿ ನಡೆಸಿದ್ರೆ ಹೌದಪ್ಪ, ಎಲ್ರಿಗೂ ಯಾವುದೇ ಭಿನ್ನಮತ ಇಲ್ಲ, ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ, ಪಕ್ಷದ ಕಚೇರಿಯಲ್ಲಿ, ಪಕ್ಷದ ವೇದಿಕೆಯಲ್ಲೇ ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶ ಹೋಗ್ತಾ ಇತ್ತು. ಈಗ ನೀವು ಮತ್ತೆ ಪ್ರತ್ಯೇಕವಾಗಿ ನೀವು ಸಭೆಯನ್ನು ನಡೆಸಿದ್ದೀರಿ ಅಂದ್ರೆ ಅದು ಯಾವ ಒಂದು ಸಂದೇಶವನ್ನು ಕೊಡುತ್ತೆ ಅನ್ನುವಂಥದ್ದು ಆ ನಾಯಕರೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಭಿನ್ನಮತ ಇಲ್ಲ ಅಂತ ಹೇಳಿದ್ರು ಕೂಡ ಒಳಗೊಳಗೆ ಭಿನ್ನಮತ ಇನ್ನೂ ಕೂಡ ಹಾಗೆ ಮುಂದುವರೆದಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ವಿಜಯೇಂದ್ರ ಅವರನ್ನ ನಾವು ರಾಜ್ಯಾಧ್ಯಕ್ಷರಾಗಿ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಅವರು ಕೊಡ್ತಾ ಇದ್ರು.
ಸೊ ಹಾಗಾಗಿ ಇವತ್ತಿಗೂ ಕೂಡ ಅದು ಮುಂದುವರೆದಂತೆ ಕಾಣಿಸ್ತಾ ಇದೆ. ಇವತ್ತಿನ ಸಭೆಯಲ್ಲೂ ಕೂಡ ಇದೇ ಚರ್ಚೆಗಳಾಗಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೇಗೆ ಇಳಿಸಬೇಕು ಅನ್ನುವಂಥ ರೂಪುರೇಷೆಗಳನ್ನ ಇಲ್ಲಿ ಚರ್ಚೆ ಮಾಡಿರೋದು ಬಿಟ್ರೆ, ಇಲ್ಲಿ ವಕ್ಫ್ ವಿಚಾರದಲ್ಲಿ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂಥದ್ದು ನಾಮಕಾವಸ್ಥೆಗೆ ಅಷ್ಟೇ ಇಲ್ಲಿ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಯತ್ನಾಳ್ ಅವರನ್ನ ಕೂರಿಸಬೇಕು ಅಂತೇಳಿ ಈ ತಂಡ ನಿರಂತರವಾದಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಹಾಗಾಗಿ ಪದೇ ಪದೇ ಸಭೆಗಳನ್ನ ಸೇರ್ತಾ ಇದೆ. ವರಿಷ್ಠರು ದೆಹಲಿಗೆ ಕರೆಸಿ ಬುದ್ಧಿವಾದವನ್ನ ಹೇಳಿದ್ರು ಕೂಡ ಮತ್ತೆ ರಾಜ್ಯಕ್ಕೆ ಬರ್ತಿದ್ದಾಗೆ ಈ ಒಂದು ಪ್ರತ್ಯೇಕ ಸಭೆಗಳನ್ನ ಮಾಡುವ ಮೂಲಕ ತಮ್ಮದೇ ಆದಂತ ಒಂದು ಸಂದೇಶವನ್ನ ಕೊಡ್ತಾ ಇದೆ. ತಮ್ಮ ಶಕ್ತಿ ಪ್ರದರ್ಶನವನ್ನ ಹೈಕಮಾಂಡ್ ಮಟ್ಟಕ್ಕೆ ತಿಳಿಸಬೇಕು, ನಾವು ಹಿಡಿತವನ್ನ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಒಂದು ರೆಬೆಲ್ಸ್ ತಂಡ ಸಕ್ರಿಯವಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಪದೇ ಪದೇ ಈ ಸಭೆಗಳನ್ನ ನಡೆಸ್ತಾ ಇರುವಂತದ್ದು ದಶರಥ್. ಎಸ್, ಅದರ ಜೊತೆಗೆ ಗಮನಿಸಬೇಕಾಗುತ್ತೆ, ಒಂದು ಕಡೆ ಕಾಂಗ್ರೆಸ್ ವಿರುದ್ಧದ ಹೋರಾಟ ಬಿಜೆಪಿಗೆ ಅನಿವಾರ್ಯ, ಅನೇಕ ಹೋರಾಟಗಳನ್ನ ಮಾಡಬೇಕಾಗಿದೆ. ಆದರೆ ತನ್ನ ಪಕ್ಷದ ಒಳಗಿನ ಆಂತರಿಕ ಕಚ್ಚಾಟದಲ್ಲಿ ಮುಳುಗಿ ಹೋದಾಗ ಆಡಳಿತ ಪಕ್ಷದ ನ್ಯೂನತೆಗಳನ್ನ, ವೈಫಲ್ಯಗಳನ್ನ ಹೆಂಗೆ ಎದ್ದು ತೋರ್ಸಕ್ಕಾಗತ್ತೆ? ಇದರಿಂದ ಸುಧಾರಿಸ್ಕೊಳ್ಳುವ ಹಂತದಲ್ಲಿ ಬಿಜೆಪಿ ಇದೆಯಾ ಸದ್ಯಕ್ಕೆ, ಅಥವಾ ನಾಯಕತ್ವದ ಬದಲಾವಣೆ ಒಂದೇ ಮಾನದಂಡ ಆಗುತ್ತಾ ಅಂತ ಹೇಳಿ? ದಶರಥ್ ನೋಡಿ, ಬಿಜೆಪಿ ಬಣರಾಜಕೀಯಕ್ಕೆ ಬ್ರೇಕ್ ಅನ್ನ ಹಾಕಿದ್ದೇ ಆಗಿದ್ರೆ ವರಿಷ್ಠರು, ಯಾಕೆಂದ್ರೆ 2-3 ಬಾರಿ ದೆಹಲಿಗೆ ಕರ್ಸ್ಕೊಂಡಿದ್ದಾರೆ ಯತ್ನಾಳ್ ಅವರನ್ನ, ವಿಜಯೇಂದ್ರ ಅವರನ್ನ, ಎಲ್ಲರನ್ನು ಕರ್ಸ್ಕೊಂಡಿದ್ದಾರೆ. ಸೊ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೂ ಕೂಡ ಈ ಒಂದು ಭಿನ್ನಮತಕ್ಕೆ ತೇಪೆಯನ್ನ ಹಾಕುವಂತ ಕೆಲಸ ಆಗಿಲ್ಲ, ಇವರಿಗೆ ಬುದ್ಧಿ ಹೇಳುವಂತ ಪ್ರಯತ್ನಗಳು ಕೂಡ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಯಾಕೆಂದ್ರೆ ಅಲ್ಲಿ ಸರಿಯಾಗಿ ಹೇಳಿ ಕಳಿಸಿದ್ದೇ ಆಗಿದ್ರೆ ಈ ರೀತಿಯಾಗಿ ಪ್ರತ್ಯೇಕ ಸಭೆಗಳನ್ನ ನಡೆಸ್ತಾ ಇರಲಿಲ್ಲ. ಒಂದು ಕಡೆ ಇವತ್ತು ಹಿರಿಯರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಹಿರಿಯ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಇದೆ. ಹಿರಿಯ ನಾಯಕರು ಪರೋಕ್ಷವಾಗಿ ಬಹಿರಂಗವಾಗಿ ಹೇಳದೇ ಇದ್ರು ಕೂಡ ಇವತ್ತು ಪರೋಕ್ಷವಾಗಿ ಅಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹಿರಿಯರನ್ನು ಕೂಡ ನೀವು ಸರಿಯಾಗಿ ಒಪ್ಕೊಂಡಿದ್ರೆ, ಅವರನ್ನ ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ ಬಿಜೆಪಿಯಲ್ಲಿ ಈ ರೀತಿಯಾದಂಥ ಒಂದು ಬಣರಾಜಕೀಯ ಆಗ್ತಾ ಇರಲಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿರ್ತಿದ್ವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಇವತ್ತು ಸಭೆಯನ್ನ ಗಮನಿಸಿದಾಗ ಇನ್ನೂ ಕೂಡ ಇದಕ್ಕೆ ಬ್ರೇಕ್ ಬಿದ್ದಿಲ್ಲ. ವರಿಷ್ಠರು ಹೇಳಿದ್ರು ಕೂಡ ಈ ತಂಡ ಪ್ರತ್ಯೇಕವಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ನೀವು ಹೋರಾಟದ ವಿಚಾರವನ್ನ ಮುಂದಿಟ್ಕೊಂಡು ಇಲ್ಲಿ ರಾಜ್ಯದಲ್ಲಿ ನಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನ ಯಾವ ರೀತಿಯಾಗಿ ವೃದ್ಧಿ ಮಾಡಿಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ಲೆಕ್ಕಾಚಾರಗಳಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಒಟ್ಟಾಗಿ ಆಗ್ಬೇಕಾಗತ್ತೆ. ನೀವು ಒಟ್ಟಾಗಿ ಯಾವಾಗ ಆಗ್ಬೇಕು ಅಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಕುಳಿತು ತಮ್ಮ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ, ಆಗ ಒಟ್ಟಾಗತ್ತೆ. ಒಟ್ಟಾಗಿ ಆಗಿದ್ರೆ ಸರ್ಕಾರದ ಲೋಪದೋಷಗಳನ್ನ ಎತ್ತಿಡಿದು, ಸದನದ ಒಳಗೆ ಇರಬಹುದು, ಸದನದ ಹೊರಗೆ ಇರಬಹುದು, ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿದು ಸರ್ಕಾರವನ್ನ ಇವತ್ತು ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಪಕ್ಷ ಸಮರ್ಥವಾಗಿ ಮಾಡಬಹುದಾಗಿತ್ತು. ಯಾಕೆಂದ್ರೆ ಸಮರ್ಥ ನಾಯಕರು ಪಕ್ಷದಲ್ಲಿ ಇದ್ರು. ಆದ್ರೆ ಯಾವಾಗ ಈ ರೀತಿಯಾದಂತಹ ತಿಕ್ಕಾಟ ಅಲ್ಲಿ ಒಳಗಡೆ ಶುರುವಾಗಿದೆ, ಇಲ್ಲಿ ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ನ ವಿರುದ್ಧ ಸಾಕಷ್ಟು ಪ್ರಮುಖ ಅಸ್ತ್ರಗಳಿದ್ರೂ ಕೂಡ ಅವುಗಳನ್ನ ಬಳಕೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೂ ಕೂಡ ಇವತ್ತು ಬಿಜೆಪಿ ಕೈಲಿ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಈ ಒಂದು ಬಣರಾಜಕೀಯ ಶುರುವಾಗಿದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವು, ನಿಮ್ಮನ್ನ ಮಾಹಿತಿ